ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷ್ನ ಕಾಲೋಕೇಶನ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಕಾಲೋಕೇಶನ್ ಇದನ್ನು ನಾವು ಯಾವ ರೀತಿ ಪ್ರೊನೌನ್ಸ್ ಮಾಡ್ತೀವಿ, ಇದರ ಪ್ರೊನೌನ್ಸಿಯೇಷನ್ ಏನಪ್ಪ ಅಂದರೆ ಕಾಲೋಕೇಶನ್. ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ ಇದನ್ನಂದರೆ ಕಲ್ಲೋಕೇಶನ್ ಅಂತ ಓದ್ತೀವಿ. ಬಟ್ ಸರಿಯಾದ ಒಂದು ಉಚ್ಚಾರಣೆ ಏನಪ್ಪ ಅಂದರೆ ಕಾಲೋಕೇಶನ್ ಅಂತೇಳಿ ನಾವು ಇದನ್ನು ಪ್ರೊನೌನ್ಸ್ ಮಾಡ್ತೀವಿ. ಬಟ್ ನಾವು ನೇಟಿವ್ ಸ್ಪೀಕರ್ಸ್ ಆಗಿದ್ದರಿಂದ ಈ ಒಂದು ಶಬ್ದವನ್ನು ಬೇರೆಯವರು ಯಾವ ರೀತಿ ಓದ್ತಾರೆ ಅದೇ ರೀತಿ ಓದ್ತಾ ಹೋಗ್ತೀವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾಲೋಕೇಶನ್ ಅಂದ್ರೇನು ಮತ್ತು ಅವುಗಳ ವಿಧಗಳು ಯಾವ್ಯಾವು ಅಂತೇಳಿ ನಾವು ಇವತ್ತು ತಿಳಿದುಕೊಳ್ಳೋಣ. Definition of collocations. Collocations is a natural combination of two or more words that are commonly used together by native speakers. Using the correct collocation makes English sound fluent and natural. Collocation ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳ ಸ್ವಾಭಾವಿಕ ಜೋಡಣೆಯಾಗಿದೆ. ಇಲ್ಲಿ ನಾವು ಸರಿಯಾದ ಕಲೋಕೇಶನನ್ನು ಬಳಕೆ ಮಾಡಿದಲ್ಲಿ ಇಂಗ್ಲೀಷ್ ಭಾಷೆಯನ್ನು ನಾವು ನಿರರ್ಗಳವಾಗಿ ಮಾತನಾಡಲು ಸಾಧ್ಯವಾಗ್ತಕ್ಕಂಥ ಮಾತು. ಹಾಗೆ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನಾವು ನೋಡಿದ್ವಿ ಅಂದರೆ ಕಲೋಕೇಶನ್ ಅಂದರೆ ಏನು, ಯಾವ ರೀತಿ ಇರ್ತವೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಫಾರ್ ಎಕ್ಸಾಂಪಲ್, here are correct collocations and incorrect. First one, make a decision. Here are the two words, make ಒಂದು ಡಿಸಿಷನ್ ಒಂದು. ಇವೆರಡು ಶಬ್ದಗಳ ಜೋಡಣೆ ವಾಕ್ಯದಲ್ಲಿ ನಾವು ಯೂಸ್ ಮಾಡಿದ್ವಿ ಅಂದರೆ ಇದನ್ನು ಸರಿಯಾದ ಕಲೋಕೇಶನ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ ಡೂ ಅ ಡಿಸಿಷನ್ ಅಂತ ಹೇಳ್ತೇವೆ. ಡೂ ಅ ಡಿಸಿಷನ್ ಈಸ್ ದ ರಾಂಗ್ ಕಲೋಕೇಶನ್. ಬಟ್ ಸರಿಯಾದ ಕಲೋಕೇಶನ್ ಯಾವುದಪ್ಪ ಅಂದರೆ ಮೇಕ್ ಅ ಡಿಸಿಷನ್. ಡೂ ಹೋಮ್ ವರ್ಕ್ and make homework. Do homework is the right collocation and make homework is wrong. Heavy rain, ಜೋರಾದ ಮಳೆ ಬರ್ತಾ ಇತ್ತು ಅಂದರೆ ನಾವು ಆ ಮಳೆಯನ್ನು ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ಇಲ್ಲಿ ಸರಿಯಾದ ವರ್ಡ್ ಯಾವುದಪ್ಪ ಅಂದರೆ ಹೆವಿ ಅಂಥೇಳಿ ಯೂಸ್ ಮಾಡ್ತೀವಿ. ಇಲ್ಲಿ ಪವರ್ಫುಲ್ ರೇನ್ ಅನ್ನೋದು ರಾಂಗ್ ಕಲ್ಲೊಕೇಶನ್ ಆಗ್ತೈತಿ. ಜೋರಾದ ಮತ್ತು ಹೆಚ್ಚು ಬಿಡದೆ ಬರ್ತಕ್ಕಂಥ ಮಳೆಗೆ ನಾವು ಆ ಮಳೆ ಯಾವ ರೀತಿ ಬರ್ತೈತೆ ಅನ್ನೋದಕ್ಕೆ ಪವರ್ಫುಲ್ ಅನ್ನೋ ವರ್ಡ್ ಯೂಸ್ ಮಾಡಿದ್ವಿ ಅಂದರೆ ಇಟ್ ಈಸ್ ಅ ರಾಂಗ್ ಕಲ್ಲೊಕೇಶನ್. ಬಟ್ ಸರಿಯಾದ ಒಂದು ಕಲ್ಲೊಕೇಶನ್ ಯಾವುದಪ್ಪ ಅಂದರೆ ಹೆವಿ ರೇನ್. ಒನ್ ಮೋರ್, ಸ್ಟ್ರಾಂಗ್ ಟೀ ಈಸ್ ಅನದರ್ ಎಕ್ಸಾಂಪಲ್ ಫಾರ್ collocations. Then what are the types of collocations? Here, first one is a verb noun. A verb noun collocation. The verb naturally goes with a particular noun. How are the verb noun collocations? Here are some examples ನೋಡಿದ್ವಿ ಅಂದರೆ ಈ ಫಸ್ಟ್ ಟೈಪ್ ವರ್ಬ್ ನೌನ್ ಕಲೋಕೇಶನ್ ಯಾವ ರೀತಿ ಇರ್ತವೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಮೇಕ್ ಅ ಮಿಸ್ಟೇಕ್. ಹಿಯರ್ ಮೇಕ್ ಈಸ್ ವರ್ಬ್, ದೆನ್ ಮಿಸ್ಟೇಕ್ ಈಸ್ ನೌನ್. ಸೊ ಇಟ್ ಈಸ್ ದ ಫಸ್ಟ್ ಟೈಪ್ ವರ್ಬ್ ನೌನ್ ಕಲೋಕೇಶನ್. ಹಾಗೆ ಸೆಕೆಂಡ್ ಒನ್ ಮೇಕ್ ಅ ಡಿಸಿಷನ್. ಥರ್ಡ್, ಡೂ ಹೋಮ್ ವರ್ಕ್, ಟೇಕ್ ಅ ಬ್ರೇಕ್, catch a bus, pay attention, keep a promise, have breakfast. These are verbs and the next word or words or a noun. So ಇವುಗಳಿಗೆ ನಾವು ವರ್ಬ್ ನೌನ್ ಕಲೋಕೇಶನ್ ಅಂತೇಳಿ ಕರಿಬೋದು. ಹಾಗೆ ಇನ್ನೊಂದೆರಡು ಎಕ್ಸಾಂಪಲ್, ಡ್ರಾ ಅ ಕನ್ಕ್ಲೂಷನ್, ಸೇವ್ ಮನಿ. And then second example, type adjective noun collocations. ಸೆಕೆಂಡ್ ಟೈಪ್ ಯಾವುದಪ್ಪ ಅಂದರೆ ಅಡ್ಜೆಕ್ಟಿವ್ ಪ್ಲಸ್ ನೌನು. ಅವು ಯಾವ ರೀತಿ ಇರ್ತವೆ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡೋದಾದ್ರೆ ಹೆವಿ ರೇ, ಸ್ಟ್ರಾಂಗ್ ಕಾಫಿ, ಬ್ರೈಟ್ ಫ್ಯೂಚರ್, ರಿಚ್ ಹಿಸ್ಟರಿ, ಡೀಪ್ ಸ್ಲೀಪ್, ಹೈ ಟೆಂಪರೇಚರ್, ಫಾಸ್ಟ್ ಫುಡ್, ಕ್ಲೋಸ್ ಫ್ರೆಂಡ್, ಗ್ರೇಟ್ ಸಕ್ಸೆಸ್. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಪರ್ಟಿಕ್ಯುಲರ್ ನೌನ್, ಫಾರ್ ಎಕ್ಸಾಂಪಲ್ ರೇನ್, ನಾವು ರೇನ್ ಬಗ್ಗೆ ಮಾತಾಡಬೇಕಾದಾಗ ರೇನ್ ಯಾವ ರೀತಿ ಬರ್ತೈತಿ ಅನ್ನೋದಕ್ಕೆ ನಾವು ಕಲ್ಲೋಕೇಶನನ್ನು ಯೂಸ್ ಮಾಡಿದ್ವಿ ಅಂದರೆ ಆ ಪದಕ್ಕೆ ಇನ್ನೊಂದು ಪದವನ್ನು ಜೋಡಣೆ ಮಾಡ್ಬೇಕಂದ್ರೆ ಸರಿಯಾದ ಒಂದು ಕಾಂಬಿನೇಷನ್ ಯಾವುದಾಗುತ್ತೆ ಅಂದರೆ ಹೆವಿ ಅನ್ನೋ ವರ್ಡ್ ಇದಕ್ಕೆ ಸೂಟೇಬಲ್ ಆಗ್ತೈತಿ. ಹಾಗೆ ಸ್ಟ್ರಾಂಗ್ ಕಾಫಿ ಚೆನ್ನಾಗಿತ್ತು ಅಂದರೆ
ನಾವು ಅದನ್ನು ಯಾವ ರೀತಿ ಹೇಳ್ಬೋದು, ಸ್ಟ್ರಾಂಗ್ ಕಾಫಿ ಅಂತೇಳಿ. ದೆನ್ ಬ್ರೈಟ್ ಫ್ಯೂಚರ್ ಮುಂದೆ ಹೊಳಿತೈತಿ ಅನ್ನಂಗಿಲ್ಲ, ಆ ಫ್ಯೂಚರ್ ಮುಂದೆ ಬಹಳ ಚೆನ್ನಾಗಿರುತ್ತೆ ಅಥವಾ ಚೆನ್ನಾಗಿರ್ತಕ್ಕಂಥ ಭವಿಷ್ಯ ಅನ್ನೋದಕ್ಕೆ ನಾವು ಸರಿಯಾದ ಕಲೊಕೇಶನ್ ವರ್ಡ್ ಬ್ರೈಟ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಹಾಗೆ ರಿಚ್ ಹಿಸ್ಟರಿ, ಇಲ್ಲಿ ಹಿಸ್ಟರಿ ಬಹಳಷ್ಟು ಶ್ರೀಮಂತಿಕೆಯಿಂದ ಇತ್ತು ಅನ್ನೋದನ್ನು ನಾವಿಲ್ಲಿ ಹೇಳಲಿಕ್ಕೆ ವರ್ಡ್ ರಿಚ್ ಹಿಸ್ಟರಿ ಅನ್ನೋದನ್ನು ಹೇಳ್ತೀವಿ. ಹಾಗೆ ಡೀಪ್ ಸ್ಲೀಪ್, ಗಾಢ ನಿದ್ದೆ, ಆ ನಿದ್ದೆಯನ್ನು ಗಾಢವಾಗಿ ಮಾಡ್ತಾ ಇದ್ದ ಅನ್ನೋದಕ್ಕೆ ಸರಿಯಾದ ಕಲೊಕೇಶನ್ ಅಥವಾ ಕಾಂಬಿನೇಷನ್ ವರ್ಡ್ ಯಾವುದಪ್ಪ ಅಂದರೆ ಡೀಪ್ ಸ್ಲೀಪ್ ಆಗ್ತೈತಿ. ಹಾಗೆ ನೆಕ್ಸ್ಟ್ ಹೈ ಟೆಂಪರೇಚರ್, ಈ ವಾತಾವರಣದಲ್ಲಿ ನಾವು ಟೆಂಪ್ರೇಚರ್ ಯಾವ ರೀತಿ ಐತಿ ಅನ್ನೋದನ್ನು ಅದನ್ನು ಯಾವ ರೀತಿ ಹೇಳ್ಬೋದು, ಇಲ್ಲಿ ಸರಿಯಾದ ಕಲೊಕೇಶನ್ ಹೈ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದರೆ ಅಲ್ಲಿ ಹೈ ಟೆಂಪರೇಚರ್ ಅಂತೇಳಿ ಅದನ್ನು ವರ್ಣನೆ ಮಾಡ್ಬೋದು. ಹಾಗೆ ಫಾಸ್ಟ್ ಫುಡ್, ಬಿಟ್ಟರ್ ಟ್ರತ್, ಕ್ಲೋಸ್ ಫ್ರೆಂಡ್, ಗ್ರೇಟ್ ಸಕ್ಸಸ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಸೆಕೆಂಡ್ ಟೈಪ್ ಅಡ್ಜೆಕ್ಟಿವ್ ನೌನ್ ಕಲೊಕೇಶನ್ಸ್. ಹಾಗೆ ಮೂರನೇ ಒಂದು ಟೈಪ್ ಯಾವುದಪ್ಪ ಅಂದರೆ ನೌನ್ ಪ್ಲಸ್ ನೌನ್ ಕಲೊಕೇಶನ್. ಫಾರ್ ಎಕ್ಸಾಂಪಲ್, ಟ್ರಾಫಿಕ್ ಜಾಮ್, ಸ್ಕೂಲ್ ಯೂನಿಫಾರ್ಮ್, ಕಾಫಿ ಕಪ್, ಬಸ್ ಸ್ಟಾಪ್, police station, football match, birthday party, water bottle, railway station. These are the words combining of two nouns. ನಾಮಪದಗಳ ಎರಡು ಶಬ್ದಗಳನ್ನು ನಾವಿಲ್ಲಿ ನೋಡ್ತೀವಿ. ಯಾವ್ಯಾವುದಪ್ಪ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಜಾಮ್, ಟ್ರಾಫಿಕ್ ಈಸ್ ಅ ನೌನ್ ಆ್ಯಂಡ್ ಜಾಮ್ ಈಸ್ ಆಲ್ಸೋ ದ ನೌನ್. ವೆನ್ ವಿ use these two words as combined, it is the proper collocation. School uniform, coffee cup, ಇವೆಲ್ಲವುಗಳು ಸರಿಯಾದ ನೌನ್ ಪ್ಲಸ್ ನೌನ್ನ ಟೈಪ್ನಲ್ಲಿ ಬರ್ತಕ್ಕಂಥ ಕಲೊಕೇಶನ್ಸ್. ಹಾಗೆ ನಾಲ್ಕನೇ ಒಂದು ವಿಧಾನ ವರ್ಬ್ ಪ್ಲಸ್ ಆಡ್ವರ್ಬ್ ಕಲೊಕೇಶನ್ಸ್. ಫಾರ್ ಎಕ್ಸಾಂಪಲ್, ಸ್ಪೀಕ್ ಫ್ಲೂಯೆಂಟ್ಲಿ, ಸ್ಪೀಕ್ ಈಸ್ ವರ್ಬ್, ಫ್ಲೂಯೆಂಟ್ಲಿ ಈಸ್ ಆ್ಯನ್ adverb. Drive carefully, drive is a verb, carefully is an adverb. Work hard, work is verb, hard is an adverb. So when we use these two, verb and adverb, okay, these are the proper collocations ಅಂತೇಳಿ ಸರಿಯಾದ ಕಲೊಕೇಶನ್ ಫಾರ್ಮ್ ಆಗ್ತದೆ. ಮುಂದೆ ವಿಸ್ಪರ್ ಸಾಫ್ಟ್ಲಿ, apologize sincerely, smile happily, study regularly, sleep peacefully, rain heavily, argue strongly. ಇವುಗಳನ್ನು ನಾವು ವರ್ಬ್ ಅಡ್ವರ್ಬ್ ಕಲೊಕೇಶನ್ಸ್ ಅಂತೇಳಿ ಕರಿತೇವೆ. ಹಾಗೆ ಮುಂದಿನ ಒಂದು ವಿಧ ಯಾವುದಪ್ಪ ಅಂದರೆ ಅಡ್ವರ್ಬ್ ಪ್ಲಸ್ ಅಡ್ಜೆಕ್ಟಿವ್ ಕಲೊಕೇಶನ್ಸ್. ಫಾರ್ ಎಕ್ಸಾಂಪಲ್, highly successful, deeply concerned, completely satisfied, perfectly clear, extremely difficult, absolutely right, totally different, fully aware, seriously injured, deeply disappointed. These are the examples for adverb adjective collocations. ಇಲ್ಲಿ adverb highly ಆ್ಯಂಡ್ ಸಕ್ಸಸ್ಫುಲ್ ಈಸ್ ಆ್ಯನ್ ಅಡ್ಜೆಕ್ಟಿವ್. ಮೊದಲು ಬರ್ತಕ್ಕಂಥ ಎಲ್ಲ ಶಬ್ದಗಳು ಏನಪ್ಪ ಅಂದರೆ ಆಡ್ವರ್ಬ್ ಆಗಿದ್ದವು, ಎರಡನೇ ಶಬ್ದ ಎಡ್ಜೆಕ್ಟಿವ್ ಆಗಿದ್ದವು. ಹಾಗಾಗಿ ಇದನ್ನು ಆಡ್ವರ್ಬ್ ಅಡ್ಜೆಕ್ಟಿವ್ ಕಲೊಕೇಶನ್ ಅಂತೇಳಿ ಕರಿತೇವೆ. ಹಾಗೆ ಮುಂದಿನ ವಿಧ ಅಡ್ಜೆಕ್ಟಿವ್ ಪ್ಲಸ್ ಪ್ರೆಪೊಸಿಷನ್. ಫಾರ್ ಎಕ್ಸಾಂಪಲ್, ಅಫ್ರೇಡ್ ಆಫ್, ಇಂಟ್ರೆಸ್ಟೆಡ್ ಇನ್, ಗುಡ್ ಆಟ್, ಫೇಮಸ್ ಫಾರ್, ಪ್ರೌಡ್ ಆಫ್, ಡಿಫ್ರೆಂಟ್ ಫ್ರಮ್. ಹಾಗೆ ಸಿಮಿಲರ್ ಟು, ರೆಸ್ಪಾನ್ಸಿಬಲ್ ಫಾರ್, ಎಕ್ಸೈಟೆಡ್ ಅಬೌಟ್, ಆಂಗ್ರಿ ವಿತ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಅಡ್ಜೆಕ್ಟಿವ್ ಪ್ರಿಪೊಸಿಷನ್ಸ್. ಇನ್ನು ಒಂದು ಟೈಪ್ ಯಾವುದಪ್ಪ ಅಂದ್ರೆ ವರ್ಬ್ ಪ್ರಿಪೊಸಿಷನ್. Depend on. Examples, depend on. Depend is a verb, on is a preposition. Believe in, listen to, look after, agree with, wait for, apologize for, suffer from, belong to, care for. These are the examples for verb preposition collocations.
ಹಾಗೆ ಮುಂದಿನ ವಿಧ ಯಾವುದಪ್ಪ ಅಂದರೆ ನೌನ್ ಪ್ಲಸ್ ಪ್ರಿಪೊಸಿಷನ್. ನಾಮಪದ ಮತ್ತು ಪ್ರಿಪೊಸಿಷನ್ಗಳನ್ನು ನಾವು ಕೂಡಿ ಬರೆದಾಗ ಅವುಗಳು ಸರಿಯಾದ ಕಲೋಕೇಶನ್ ಆಗ್ತವೆ. ಅದರಲ್ಲಿ ಎಕ್ಸಾಂಪಲ್ಸ್ ನೋಡೋದಾದ್ರೆ ರೀಸನ್ ಫಾರ್, ಸೊಲ್ಯೂಷನ್ ಟು, need for, interested in, effect on, advantage of, cause of, demand for. These are the noun preposition. ಹಾಗೆ ಇಂಪಾರ್ಟೆನ್ಸ್ ಆಫ್ ಕಲೋಕೇಶನ್ಸ್ನ ಒಂದು ಪ್ರಾಮುಖ್ಯತೆ ಏನಪ್ಪ ಅಂದರೆ ಇಂಗ್ಲೀಷ್ ಭಾಷೆ ಒಳಗೆ ಫಸ್ಟ್ ಒನ್ ಮೇಕ್ ಇಂಗ್ಲೀಷ್ ನ್ಯಾಚುರಲ್ ಆ್ಯಂಡ್ ಫ್ಲೂಯೆಂಟ್. ನಾವು ಇಂಗ್ಲೀಷ್ ಭಾಷೆಯನ್ನು ಸ್ವಾಭಾವಿಕವಾಗಿ ಅದನ್ನು ನಿರರ್ಗಳತೆಯಿಂದ ನಾವು ಅದನ್ನು ಮಾತನಾಡಲು ಈ ಕಲೋಕೇಶನ್ಸ್ ಬಹಳಷ್ಟು ಸಹಕಾರಿಯಾಗಿದ್ದವು. ಹಾಗೆ ಇಂಪ್ರೂವ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್, ಬರವಣಿಗೆ ಆಗಲಿ ಮತ್ತು ಮಾತನಾಡುವ ಒಂದು ಕೌಶಲ್ಯವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಇವುಗಳು ಇಂಪ್ರೂವ್ ಮಾಡ್ತವೆ. ಹಾಗೆ ಇನ್ಕ್ರೀಸ್ ವೊಕ್ಯಾಬುಲರಿ, ಶಬ್ದಗಳ ಒಂದು ನಮಗೆ ಸಂಪತ್ತು ಏನಾಗ್ತೈತಿ ಈ ಕಲೋಕೇಶನ್ಗಳನ್ನು ಯೂಸ್ ಮಾಡೋದ್ರಿಂದ ಹೆಚ್ಚಾಗ್ಬೋದು. ಹೆಲ್ಪ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ HSTR, KSET, UGC NET ಆ್ಯಂಡ್ KPSC. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಯಾವುದಾದ್ರೂ ಪ್ರಶ್ನೆಗಳನ್ನು ನಾವು ಕೇಳಿದಾಗ ಅವುಗಳಿಗೆ ಸರಿಯಾದ ಉತ್ತರಗಳನ್ನು ನಾವು ಕಲೋಕೇಶನ್ನ ಓದಿದ್ವಿ ಅಂದರೆ ಸ್ಟಡಿ ಮಾಡೋದ್ರಿಂದ ಭಾಳಷ್ಟು ಹೆಲ್ಪ್ ಆಗ್ತದೆ. ಇಲ್ಲಿ ಕಾಮನ್ ಕಲೋಕೇಶನ್ಸ್, ನಾವು ಹೆಚ್ಚಾಗಿ ಕಲೋಕೇಶನ್ಸ್ಗಳನ್ನು ಯೂಸ್ ಮಾಡ್ತೀವಿ, ಬಟ್ ಯಾವುದು ಇಲ್ಲಿ ಸರಿಯಾದ ಕಲೋಕೇಶನ್ ಅಂತೇಳಿ ನಮಗೆ ಗೊತ್ತಿರೋಂಗಿಲ್ಲ. ಇಲ್ಲೊಂದಿಷ್ಟು ಎಕ್ಸಾಂಪಲ್ಗಳನ್ನು ನಾವು ನೋಡಿದ್ವಿ ಅಂದರೆ ಈ ಕಾಮನ್ ಕಲೋಕೇಶನ್ಸ್ ಬಗ್ಗೆ ನಮಗೆ ಒಂದು ನಾಲೆಜ್ ಸಿಗ್ಬೋದು. ವೆನ್ ವಿ ಯೂಸ್ ದ ವರ್ಡ್ ಮೇಕನ್ನು ನಾವು ನಮ್ಮ ವಾಕ್ಯದಲ್ಲಿ ಯೂಸ್ ಮಾಡಿದಾಗ ಅದಕ್ಕೆ ಸೂಟೇಬಲ್ ಆಗ್ತಕ್ಕಂಥ ಕಲೋಕೇಶನ್ ವರ್ಡ್ಸ್ ಯಾವಪ್ಪ ಅಂದ್ರೆ ಮೇಕ್ ಅ ಡಿಸಿಷನ್, ಮೇಕ್ ಅ ಮಿಸ್ಟೇಕ್, ಮೇಕ್ ಅ ಪ್ರೋಗ್ರೆಸ್, ಮೇಕ್ ಫ್ರೆಂಡ್ಸ್, ಮೇಕ್ ಮನಿ, ಮೇಕ್ ನಾಯ್ಸ್, ಮೇಕ್ ಅ ಪ್ಲ್ಯಾನ್, ಮೇಕ್ ಆ್ಯನ್ ಎಫರ್ಟ್, ಮೇಕ್ ಅ ಸ್ಪೀಚ್. ಮೋಸ್ಟ್ ಆಫ್ ದ ಟೈಮ್ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಮೇಕ್ ಅಂದರೆ ಮಾಡುವಂಥ ವರ್ಡ್ ಮೀನಿಂಗ್ ಆಗ್ತದೆ. ಅದಕ್ಕೆ ಬದಲಿಗೆ ನಾವು ಡೂ ಹಚ್ಚತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಫಾರ್ ಎಕ್ಸಾಂಪಲ್ ಡೂ ಅ ಡಿಸಿಷನ್ ಅನ್ನೋದು ಕೂಡ ನಾವು ಇಲ್ಲಿ ಮೇಕ್ ಅ ಡಿಸಿಷನನ್ನು ಅರ್ಥ ಕೊಡ್ತೈತೆ ಅಂತೇಳಿ ನಾವು ಯೂಸ್ ಮಾಡ್ತೇವೆ, ಬಟ್ ಇಟ್ ಈಸ್ ಅ ರಾಂಗ್ ಕಲೋಕೇಶನ್. ಬಟ್ ಪ್ರಾಪರ್ ಆಗಿ ನಾವು ಮೇಕನ್ನು ಯಾವ ಒಂದು ವರ್ಡ್ ಜೊತೆಗೆ ಕಂಬೈನ್ ಮಾಡಿದ್ವಿ ಅಂದರೆ ಅದು ಸರಿಯಾದ ಕಲೋಕೇಶನ್ ಆಗ್ತೈತೆ ಅಂದರೆ ಮೇಕ್ ಅ ಡಿಸಿಷನ್. ಈ ಡಿಸಿಷನ್ ಹಿಂದ್ಗಡೆ ಮೇಕ್ ಅನ್ನೋ ವರ್ಡ್ ಬಂತು ಅಂದ್ರೆ ಮಾತ್ರ ಇದು ಸರಿಯಾದ ಕಲೋಕೇಶನ್ ಆಗ್ತೈತಿ. ಹಾಗೆ ಉಳಿದೆಲ್ಲ ಶಬ್ದಗಳ ಹಿಂದ್ಗಡೆ ನಾವು ಮೇಕನ್ನು ಯೂಸ್ ಮಾಡೋದ್ರಿಂದ ಅದನ್ನು ಸರಿಯಾದ ಕಲೋಕೇಶನ್ ಅಂಥೇಳಿ ಯೂಸ್ ಮಾಡ್ಬೋದು. ಹಾಗೆ ಎರಡನೇ ಶಬ್ದ ಡೂ ಫಾರ್. ಡೂ ಹೋಮ್ವರ್ಕ್, ಡೂ ಬಿಸ್ನೆಸ್, ಡೂ ಎಕ್ಸರ್ಸೈಸ್, ಡೂ ದ ಡಿಶಸ್, ಡೂ ರಿಸರ್ಚ್, ಡೂ ಅ ಫೇವರ್, ಡೂ ವೆಲ್, ಡೂ ಯುವರ್ ಬೆಸ್ಟ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ವೆನ್ ವಿ ಯೂಸ್ ಡೂ ಇನ್ ದ ಬಿಗಿನಿಂಗ್. ಡೂ ಅನ್ನು ಮೊದಲಿಗೆ ಯೂಸ್ ಮಾಡ್ತೇವೆ. ಮೇಲ್ಗಡೆ ಎಕ್ಸಾಂಪಲ್ಲಿ ಮೇಕ್ ಯೂಸ್ ಮಾಡಿದ್ವಿ, ಈಗ ಡೂ ಫಾರ್ಮನ್ನು ಯೂಸ್ ಮಾಡ್ತೇವೆ. ಇಲ್ಲಿ ಡೂ ಮತ್ತು ಮೇಕ್ ಎರಡೂ ಶಬ್ದಗಳ ಅರ್ಥ ಒಂದೇ ಆಗಿದ್ದರಿಂದ ನಾವು ಕೆಲವೊಮ್ಮೆ ಯಾವ ಶಬ್ದಗಳ ಜೊತೆಗೆ ಡೂ ಮತ್ತು ಮೇಕನ್ನು ಕಂಬೈನ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಇಲ್ಲಿರ್ತಕ್ಕಂಥ ಎಕ್ಸಾಂಪಲ್ ನಮಗೆ ಡೂನ ಒಂದು ಯೂಸೇಜನ್ನು ಅಥವಾ ಅದನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಕಲೋಕೇಶನ್ ಬರಿಬೇಕಾದಾಗ ಅನ್ನೋದನ್ನು ತಿಳಿಸ್ಕೊಡ್ತೈತಿ. ಹಾಗೆ ಮುಂದಿನ ವರ್ಡ್ ಟೇಕ್. ಟೇಕ್ ಅ ಸೀಟ್, ಟೇಕ್ ಅ ರಿಸ್ಕ್, ಟೇಕ್ ಅ ಬ್ರೇಕ್, take notes, take responsibility, take a part, take care, take action, take medicine, take advice. When we use the word take in the beginning, ಮೊದಲಿಗೆ ನಾವು ಟೇಕ್ ಅನ್ನೋ ಒಂದು ಶಬ್ದವನ್ನು ಯೂಸ್ ಮಾಡಿದರೆ ಅದಕ್ಕೆ ಕಂಬೈನ್ ಮಾಡ್ತಕ್ಕಂಥ ಶಬ್ದಗಳು ಇವುಗಳದವು. ಹಾಗೆ ಮುಂದಿನ ಶಬ್ದ ಹ್ಯಾವ್. ಹ್ಯಾವನ್ನು ನೋಡಿದ್ವಿ ಅಂದರೆ ಇಲ್ಲಿ ಹ್ಯಾವ್ ಬ್ರೇಕ್ಫಾಸ್ಟ್, ಹ್ಯಾವ್ ಲಂಚ್, ಹ್ಯಾವ್ ಡಿನ್ನರ್. ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಹ್ಯಾವ್ ಬ್ರೇಕ್ಫಾಸ್ಟ್ ಅಂದರೆ ಡೂ ಬ್ರೇಕ್ಫಾಸ್ಟ್ ಅಂತಿರ್ತೀವಿ, ನಾವು ಡೂ ಲಂಚ್ ಅಂತಿರ್ತೀವಿ, ಡೂ ಡಿನ್ನರ್ ಅಂತೆ. ಬಟ್ ಡೂ ಡಿನ್ನರ್ ಅಥವಾ ಡೂ ಲಂಚ್ ಆರ್ ಡೂ ಬ್ರೇಕ್ಫಾಸ್ಟ್, ದೀಸ್ ಆರ್ ದ ರಾಂಗ್ ಕಲೋಕೇಶನ್ಸ್. ಪ್ರಾಪರ್ ಆರ್ ರೈಟ್ ಕಲೋಕೇಶನ್ಸ್ ಆರ್ ಹ್ಯಾವ್ ಬ್ರೇಕ್ಫಾಸ್ಟ್, ಹ್ಯಾವ್ ಲಂಚ್, ಹ್ಯಾವ್ ಡಿನ್ನರ್. ದೆನ್ ಹ್ಯಾವ್ ಫನ್, ಹ್ಯಾವ್ ಡೆತ್, ಹ್ಯಾವ್ ಬಾತ್, ಹ್ಯಾವ್ ಅ ಮೀಟಿಂಗ್, ಹ್ಯಾವ್ ಅ ಪ್ರಾಬ್ಲಮ್, have a conversation, have a dream. These are the examples when we use the word have. ಹಾಗೆ ಮುಂದಿನ ಶಬ್ದ ಗಿವ್. ಗಿವ್ ಅಡ್ವೈಸ್, ಗಿವ್ ಪರ್ಮಿಷನ್, ಗಿವ್ ಸಪೋರ್ಟ್, ಗಿವ್ ಇನ್ಫಾರ್ಮೇಷನ್, ಗಿವ್ ಅ ಸ್ಪೀಚ್, ಗಿವ್ ಅ ಸ್ಮೈಲ್, ಗಿವ್ ಅ ಚಾನ್ಸ್, ಗಿವ್ ಆನ್ ಆನ್ಸರ್, ಗಿವ್ ಅ ಗಿಫ್ಟ್, ಗಿವ್ ಥ್ಯಾಂಕ್ಸ್. These are the words when we use the word give. ಮುಂದೆ ಇವತ್ತಿನ ಈ ಒಂದು ವಿಡಿಯೋದಿಂದ ನಿಮಗೆ ಕಲೋಕೇಶನ್ಸ್ ಬಗ್ಗೆ ತಿಳುವಳಿಕೆ
ಸಿಕ್ಕಿತ್ತು ಅಂದರೆ ಇಲ್ಲೊಂದಿಷ್ಟು ಪ್ರಾಕ್ಟೀಸ್ ಕ್ವಶನ್ಸ್ಗಳದವು, ಇವುಗಳನ್ನು ನೀವು ಟ್ರೈ ಮಾಡ್ಬೋದು. ಮೊದಲನೇದು, ಶಿ ಡ್ಯಾಶ್ ಅ ಡಿಸಿಷನ್ ಆಫ್ಟರ್ ಡಿಸ್ಕಸ್ಸಿಂಗ್ ದ ಮ್ಯಾಟರ್. ಆಪ್ಷನ್ಸ್ ಡಿಡ್, ಮೇಡ್, ಟುಕ್, ಗೇವ್. 4 ಆಪ್ಷನ್ಸ್ ಅದಾವು. ಮೇಲ್ಗಡೆ ಆಲ್ರೆಡಿ ನಮಗೆ ಕಲೋಕೇಶನ್ ಕೇಳಿದ್ದೀವಿ, ನೋಡಿದ್ದೀವಿ. ಇಲ್ಲಿ ಡಿಸಿಷನ್ ಅನ್ನೋದಕ್ಕೆ ಸರಿಯಾದ ವರ್ಡ್ ಯಾವುದಾಗ್ತದೆ ಅನ್ನೋದನ್ನು ಚಾಯ್ಸ್ ಮಾಡಬೇಕು. ಆಪ್ಷನ್ ಬಿ, ಮೇಡ್ is the right answer. She made a decision after discussing the matter. Second one, we should dash attention in class. Option A, make attention. It's wrong. Pay attention, give attention, take attention. ಸರಿಯಾದ ಆಪ್ಷನ್ ಬಿ, ಪೇ. ವಿ ಶುಡ್ ಪೇ ಅಟೆನ್ಷನ್ ಇನ್ ಕ್ಲಾಸ್. ಹಾಗೆ ಥರ್ಡ್ ಕ್ವೆಶನ್ ನೋಡೋದಾದರೆ, ಇಟ್ ವಾಸ್ ಡ್ಯಾಶ್ ರೈನ್ ಎಸ್ಟರ್ಡೇ. ಹೆವಿ, ಸ್ಟ್ರಾಂಗ್, ಪವರ್ಫುಲ್, ಬಿಗ್. ಆಲ್ ದೀಸ್ ಆರ್ ರಾಂಗ್, ಬಟ್ ಫಸ್ಟ್ ಒನ್ ಈಸ್ ಹೆವಿ is the right collocation. It was a heavy rain yesterday. Fourth one, he always dash his homework on time. Collocations example options does, makes, takes, gives. ಇಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಎ, does. He always does his homework on time. Fifth question, she dash a promise to help me. She did, she made, she took, she paid. ಸರಿಯಾದ ಆನ್ಸರ್ she be made. She made a promise to help. ಹಾಗೆ ಸಿಕ್ಸ್ತ್ ಒನ್, the doctor advised him to dash medicine regularly. ಆಪ್ಷನ್ಸ್ ಟೇಕ್, ಡೂ, ಮೇಕ್, ಕೀಪ್. ಸರಿಯಾದ ಆನ್ಸರ್ him to take medicines. Next, seventh question, we must dash the truth. We must, options say, tell, speak, talk. ಸರಿಯಾದ ಆನ್ಸರ್ ಆಪ್ಷನ್ ಬಿ, tell. We must tell the truth. They dash an agreement after long discussions. Options option A, reached, option B, caught, option B, C, made, option D, paid. ಇಲ್ಲಿ ಸರಿಯಾದ ಆನ್ಸರ್ they reached an agreement. Option A is the right one. Again, ninth question, the police dash an investigation. Option A, conducted, option B, made, option C, took, option D, did. ಸರಿಯಾದ ಆಪ್ಷನ್ ಎ, conducted. The police conducted an investigation. ಹಾಗೆ ಕೊನೆಯ ಪ್ರಶ್ನೆ, he dash a cold last week. Option A, took, caught, option B, took, C, made, option D, paid. Caught, option A is the right answer. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಲ್ಲೋಕೇಶನ್ ಅಂದ್ರೇನು, ಹಾಗೆ ಅದರ ಒಂದು ಮೀನಿಂಗ್ ಆಗಲಿ, ಹಾಗೆ ಅದರ ಟೈಪ್ಸ್ಗಳನ್ನಾಗಲಿ ನಾವು ಇವತ್ತು ಸ್ಟಡಿ ಮಾಡಿದ್ವಿ. ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ಹಾಗೂ ಉಪಯೋಗವಾದಲ್ಲಿ ದಯವಿಟ್ಟು ಶೇರ್ ಮಾಡಿ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದ್ರ ಮುಖಾಂತರ ನೀವು ಒಂದು ಹೆಲ್ಪ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.